Hello, friends. Welcome you all. Welcome to you all to my channel, English with Basaraj sir. My name is Basarajappa, an English teacher. Today, let's read one of the another one story about Mullah Nasruddin. You know, you have already read my first story. This is the second story, simply a story about Mullah Nasruddin. This story is about Mullah Nasruddin cries. He cries. Why does he cry? Let's see by reading the story. ಈ ದಿನ ನಾವು ಮುಲ್ಲಾ ನಸ್ರುದ್ದೀನ್ನ ಮತ್ತೊಂದು ಕಥೆಯನ್ನು ಓದೋಣ. ಸಾಮಾನ್ಯವಾಗಿ ಮುಲ್ಲಾ ನಸ್ರುದ್ದೀನ್ ಕಥೆಗಳು ಮಕ್ಕಳಿಗೆ ತುಂಬ ಇಷ್ಟ. ಪ್ರಪಂಚಾದ್ಯಂತ ಇವೆ. ಇವು ಹಾಸ್ಯಭರಿತವಾಗಿದೆ. ಇದರಲ್ಲಿ ವಿನೋದ, ಹಾಸ್ಯ, ತಮಾಷೆ ತುಂಬಿವೆ. ಹಾಗೆ ಇವುಗಳಲ್ಲಿ ನೀತಿನೂ ಕೂಡ ಇದೆ, ತತ್ವನೂ ಕೂಡ ಇದೆ. ನೋಡಿದ್ರೆ ಮುಲ್ಲಾ ನಸ್ರುದ್ದೀನ್ ಒಬ್ಬ ಮುಗ್ಧನಂತೆ, ಸಾಮಾನ್ಯ ಮುಗ್ಧನಂತೆ, ಏನೂ ಅರಿಯದವನಂತೆ ಕಂಡರೂ ಕೂಡ ಅವನಲ್ಲಿ ವಿಶೇಷವಾದಂತಹ ಸ್ಕಿಲ್ ಇದೆ, ಜಾಣ್ಮೆ ಇದೆ, ವಿವೇಕ ಇದೆ. ಅವನೊಬ್ಬ ಒಬ್ಬ ಸಂತನೋ, ಒಬ್ಬ ವಿವೇಕಿಯೋ, ಜ್ಞಾನಿಯೋ ಅಂತ ಅನಿಸದೇ ಇರೋದಿಲ್ಲ. ಈಗ ಇದೊಂದು ಕತೆ ನೋಡೋಣ. ನಸ್ರುದ್ದೀನ್ ಕ್ರೈಸ್ ಅಂದರೆ ನಸ್ರುದ್ದೀನ್ ಶೋಕಿಸ್ತಾ ಇದ್ದ, ಅಳ್ತಾ ಇದ್ದ. ಯಾಕೆ ಅಳ್ತಾ ಇದ್ದ ನೋಡೋಣ. ವೆನ್ ಹಿಸ್ ವೈಫ್ ಡೈಡ್, ಒಮ್ಮೆ ಏನಾಯ್ತು ಅಂದರೆ ಮುಲ್ಲಾ ನಸ್ರುದ್ದೀನ್ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ. ಅದೊಂದು ದುಃಖಕರ ಪ್ರಸಂಗ ಅವನಿಗೆ. ನಸ್ರುದ್ದೀನ್ ಬೇರ್ಲಿ ಗ್ರೀವ್ ಆ್ಯಂಡ್ ಡಿಡ್ ನಾಟ್ ಈವನ್ ಲುಕ್ ಸ್ಯಾಡ್. ಅವನ ಹೆಂಡತಿ ತೀರ್ಕೊಂಡಾಗ ಅವನಿಗೆ ಅಷ್ಟೊಂದಾಗಿ ಅಳ್ಳಿಲ್ಲ, ಅವನು ಅಷ್ಟೊಂದಾಗಿ ಶೋಕಿಸ್ಲಿಲ್ಲ. ಆಮೇಲೆ ಅವನು ದುಃಖನೂ ಕೂಡ ವ್ಯಕ್ತಪಡಿಸಿಲ್ಲ, ಅವನು ಆರಾಮಾಗೇ ಇದ್ದ. ವೆನ್ ಇಸ್ ಡಾಂಕಿ ಡೈಡ್, ಸೊ ಅದಾದ ಸ್ವಲ್ಪ ದಿವಸಗಳ ನಂತರ ಅವನ ಮೆಚ್ಚಿನ ಕತ್ತೆ ಅದು ಕೂಡ ತೀರ್ಕೊಂಡ್ಬಿಡುತ್ತೆ. ಈಗ ಅವನು ಒಂಟಿಯಾಗ್ಬಿಡ್ತಾನೆ. ಕತ್ತೆನೂ ಕೂಡ ತಿರುಗಾಡಲಿಕ್ಕೆ, ಸವಾರಿ ಮಾಡಲಿಕ್ಕೆ, ಎಲ್ಲಿಂದಲ್ಲಿಗೆ ಹೋಗ್ಲಿಕ್ಕೆ ಇಲ್ಲ. ಹೀಗಾಗಿ ಅವನು ಒಂಟಿಯಾಗ್ಬಿಡ್ತಾನೆ. ನಸ್ರುದ್ದೀನ್ ವೆಂಟ್ ಇನ್ ಟು ಮಾರ್ನಿಂಗ್ ಫಾರ್ ಮೆನಿ ಡೇಸ್. ಕತ್ತೆ ಸತ್ತಾಗ ಅನೇಕ ದಿನಗಳು ಅವನು ಶೋಕವನ್ನೇ ವ್ಯಕ್ತಪಡಿಸ್ತಾನೆ, ಶೋಕಾಚರಣೆ ಮಾಡ್ತಾನೆ. ಅವನು ಊಟ ತಿಂಡಿಯೇನೇ ಮಾಡೋದಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ, ಜೋಲ್ ಮುಖ ಹಾಕೊಂಡು ತಿರುಗಾಡ್ತಾ ಇರ್ತಾನೆ, ತಲೆಗೆ ಟವಲ್ ಹಾಕೊಂಡು ತಿರುಗಾಡ್ತಾ ಇರ್ತಾನೆ, ದುಃಖಿತನಾಗಿರ್ತಾನೆ, ಶೋಕವನ್ನು ಆಚರಿಸ್ತಾನೆ. ಈಸ್ ಫ್ರೆಂಡ್ಸ್ ನೋಟಿಸ್ ದಿಸ್. ಇದನ್ನೆಲ್ಲ ಅವನ ಸ್ನೇಹಿತರುಗಳು, ಅಕ್ಕಪಕ್ಕದವರು ಗಮನಿಸ್ತಾರೆ. ದೇ ಆರ್ ಲುಕಿಂಗ್ ಅಟ್ ಹಿಮ್, ದೇ ಆರ್ ಅಬ್ಸರ್ವಿಂಗ್. ಇವನು ಚಲನವಲನಗಳನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವನದು ವಿಚಿತ್ರ ನಡವಳಿಕೆ ಅನಿಸುತ್ತೆ ಅವ್ರಿಗೆ. ಅಲ್ಲ, ಇದೇನಿದು, ಹೆಂಡತಿ ತೀರ್ಕೊಂಡಾಗ ಇವನು ಅಷ್ಟೊಂದಾಗ ಅಳ್ಳೇ ಇಲ್ಲ, ಇವಾಗ ಅಳ್ತಾ ಇದ್ದಾನಲ್ಲ. ಆ ಕತ್ತೆ ಬಗ್ಗೆ, ಅಯ್ಯೋ ಕತ್ತೆ ತೀರ್ಕೊಳ್ತಾ ನಿಮ್ಮ ಕತ್ತೆ ಅಂತಂದರೆ ಬಿಕ್ಕಿ ಒಳಗೆ ಶುರು ಮಾಡ್ತಾ ಇರ್ತಾನೆ. ಅವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಒನ್ ಆಫ್ ದೆಮ್ ಇನ್ಕ್ವೈರ್ಡ್, ಒಬ್ಬ ಸ್ನೇಹಿತ ಕೇಳೇ ಬಿಡ್ತಾನೆ, ವೆನ್ ಯುವರ್ ವೈಫ್ ಡೆಡ್ ರೀಸೆಂಟ್ಲಿ ಯು ಡಿಡ್ ನಾಟ್ ಫೀಲ್ ಸೋ ಸ್ಯಾಡ್. ಅಲ್ಲ ಮುಲ್ಲಾ ನಸ್ರುದ್ದೀನ್, ನಿಮ್ಮ ಹೆಂಡತಿ ತೀರ್ಕೊಂಡಾಗ ನೀವು ಒಳ್ಳೆ ಇಲ್ಲ, ಮತ್ತೆ ದುಃಖನ ವ್ಯಕ್ತಪಡಿಸಲಿಲ್ಲ. ಬಟ್ ವೈ ಆರ್ ಯು ಸೋ ಗ್ರೀಫ್ ಸ್ಟ್ರೈಕನ್ ವಿತ್ ಯುವರ್ ಡಾಂಕಿಸ್ ಡೆತ್. ಅಲ್ಲ, ಈಗ ಕತ್ತೆ ತೀರ್ಕೊಂಡಾಗ ಯಾಕೆ ಇಷ್ಟು ಹೇಳ್ತಾ ಇದ್ದೀರಾ, ಇದಕ್ಕೆ ಯಾಕೆ ಇಷ್ಟು ಶೋಕಾಚರಣೆ ಮಾಡ್ತಾ ಇದ್ದೀರಾ, ಏನು ಸಮಾಚಾರ ಅಂತ ಕೇಳ್ತಾನೆ. ಅದಕ್ಕೆ ಮುಲ್ಲಾ ನಸ್ರುದ್ದೀನ್ ಹೇಳ್ತಾನೆ, ಎ ಡಿಜೆಕ್ಟೆಡ್ ನಸ್ರುದ್ದೀನ್ ರಿಪ್ಲೈಡ್. ಅವನು ತುಂಬ ವ್ಯಸನದಿಂದ, ತುಂಬ ಹತಾಶನಾದ, ಡಿಜೆಕ್ಟೆಡ್ ಅಂದರೆ ಹತಾಶನಾದ ನಸ್ರುದ್ದೀನ್ ಹೇಳ್ತಾನೆ, ವೆನ್ ಮೈ ವೈಫ್ ಡೈಡ್ ಆಲ್ ದ ನೈಬರ್ಸ್ ಸಿಂಪಥೈಸ್ ವಿತ್ ಮೀ. ನನ್ನ ಹೆಂಡತಿ ತೀರ್ಕೊಂಡಾಗ ನಮ್ಮ ಅಕ್ಕಪಕ್ಕದವರೆಲ್ಲ ಬಂದು ನನಗೆ ಸಮಾಧಾನ ಹೇಳಿದ್ರು. ಮತ್ತೆ ಏನಂತ ಹೇಳಿದ್ರು ಅಂದರೆ, ಸಿಂಪಥೈಸ್ ವಿತ್ ಮೀ ಆ್ಯಂಡ್ ಪ್ರಾಮಿಸ್ ಟು ಫೈಂಡ್ ಎ ಬೆಟರ್ ಒನ್. ನನಗೆ ಇನ್ನೊಂದು ಮದುವೆ ಮಾಡ್ತೀವಿ, ಇನ್ನೊಂದು ಒಳ್ಳೆ ಹುಡುಗಿ ನೋಡಿ ನಿಮಗೆ ಮದುವೆ ಮಾಡ್ತೀವಿ ನಸ್ರುದ್ದೀನ್, ಚಿಂತೆ ಮಾಡಬೇಡಿ ಅಂತ ನಮಗೆ ಸಮಾಧಾನ ಕೊಟ್ಟರು, ಭರವಸೆ ಕೊಟ್ಟರು. ಆದರೆ ಈಗ ಏನಾಗಿದೆ, ಬಟ್ ವೆನ್ ಮೈ ಡಾಂಕಿ ಡೈಡ್ ನೋ ಒನ್ ಪ್ರಾಮಿಸ್ ಟು ಫೈಂಡ್ ಎ ಬೆಟರ್ ಡಾಂಕಿ. ಈಗ ನನ್ನ ಕತೆ ತೀರೋಯ್ತು, ಕತ್ತೆ ತೀರ್ಕೊಂಡಿದೆ, ಕತ್ತೆ ಇಲ್ಲವಾಗಿದೆ. ಈಗ ಅದೇ ಜನಗಳು ಮಾತೇ ಆಡ್ತಾ ಇಲ್ಲ, ನಿಮಗೆ ಮತ್ತೊಂದು ಕತ್ತೆನ ತಂದು ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಇದರಿಂದ ನಾನು ಅಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅಂದರೆ ಏನು, ಈ ಕಥೆಯ ಒಂದು ಸಾರಾಂಶ ಏನು ಅಂತಂದರೆ, ಪ್ರತಿಯೊಬ್ಬರು ಕೂಡ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಲಾಭವನ್ನು ಲೆಕ್ಕ ಹಾಕ್ತಾ ಇರ್ತಾರೆ. ತಮಗೇನು ಲಾಭ ಸಿಗುತ್ತೆ ಅನ್ನೋದನ್ನು, ತಮ್ಮ ಸ್ವಯ ಆಸಕ್ತಿಯನ್ನು ಅವರು ಸಾಮಾನ್ಯವಾಗಿ ಹುಡುಕ್ತಾ ಇರ್ತಾರೆ. ತಮ್ಮ ಸ್ವಂತ ಆಸಕ್ತಿನೇ ಅವ್ರಿಗೆ ಮುಖ್ಯ ಆಗುತ್ತೆ ಅನ್ನೋದನ್ನು
ಇದೊಂದು ಸೂಚ್ಯವಾಗಿ ಹೇಳ್ತಕ್ಕಂಥ ಕಥೆಯಾಗಿದೆ. ನೋಡೋದಲ್ಲ ಸ್ನೇಹಿತರೆ, ಈ ಕಥೆ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೋಡೋದು ತಾವುಗಳೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.